ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಜೀವನದಲ್ಲಿ ಎಷ್ಟೋ ಸಲ ಅಂದ್ಕೊಳ್ತೀವಿ ಸ್ನೇಹಿತರೆ, ನನಗೆ ಆ ಟೈಮಲ್ಲಿ ಒಂದು ಚಾನ್ಸ್ ಸಿಕ್ಕಿತ್ತು, ಆದರೆ ನಾನೇ ರಿಸ್ಕ್ ತೊಗೊಳ್ಳಿಲ್ಲ, ಆದರೆ ನಾನೇ ಮನ್ಸು ಮಾಡಲಿಲ್ಲ. ಇವಾಗ ಅನ್ನಿಸ್ತಾ ಇದೆ ಯಾಕಾದರೂ ಆ ಅವಕಾಶ ಬಿಟ್ನೋ, ಆದರೆ ಯಾಕೆ ಆ ಒಂದು ಸಮಯ ನನಗೆ ಬಂದು ಹೋಯ್ತಲ್ಲ, ಅದನ್ನ ನಾನು ಯಾಕೆ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಈ ಥರ ಇವಾಗ ನಾನು ತುಂಬಾ ಸಫರ್ ಪಡ್ತಾ ಇದ್ದೀನಿ ಅಂತೇಳಿ ಎಷ್ಟೋ ಜನ ಹೇಳುವಂತಹ ಎಕ್ಸ್ಪೀರಿಯನ್ಸ್ನ ನೀವು ಕೇಳಿರ್ತೀರಾ. ಹಾಗೆಯೇ ನಿಮಗೂ ಕೂಡ ಎಷ್ಟೋ ಸಲ ಪರ್ಸ್ನಲ್ ಇದು ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೋದು. ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ವಿಚಾರ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಮೇ ಬಿ ಯುವರ್ ಪರ್ಸ್ನಲ್ ಲೈಫ್, ಯುವರ್ ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಇರ್ಬೋದು. ಯಾವುದೋ ಒಂದು ಸಿಕ್ಕಂತಹ ಅವಕಾಶನ ಅಥವಾ ಸಿಕ್ಕಂತಹ ಸಮಯನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ದೆ ಅದು ಮುಗಿದೋದ್ಮೇಲೆ ಅದ್ರ ಬಗ್ಗೆ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಬನ್ನಿ, ಇವತ್ತಿನ ವಿಚಾರ ಇದ್ರ ಬಗ್ಗೆನೇ ಆಗಿರುತ್ತೆ. ಏನು ಎತ್ತ ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಒಂದು ವಿಚಾರ ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಓಕೆನಾ? ಖಂಡಿತ ವಿಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ಮೋಟಿವೇಶನಲ್ ಸಿಗುತ್ತೆ ಅಂತ ಅನ್ಕೊತೀನಿ. ಹಾಗೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನಿದೆ ವಿಡಿಯೋ ಬಗ್ಗೆ ಅನ್ನೋದನ್ನು ಕೂಡ ಖಂಡಿತ ಕಮೆಂಟ್ ಮಾಡಿ. ಓಕೆನಾ? ಸೊ ಮೊದಲನೇದಾಗಿ ಬರೋದಾದರೆ ಅವಕಾಶ ಹಾಗೆ ಸಮಯ, ಇದೆರಡೂ ಕೂಡ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಸ್ನೇಹಿತರೆ. ಯಾಕಂದರೆ ಕೆಲವೊಂದು ಸಲ ಎಷ್ಟೋ ಜನ, ಓಕೆನಾ, ನಮ್ಮ ಥರನೇ ಎಷ್ಟೋ ಕೋಟ್ಯಾಂತರ ಜನ ನಿಮಗೆ ಸಿಕ್ಕಿರುವಂತಹ ಯಾವುದೋ ಒಂದು ಅವಕಾಶ ಅವ್ರ ಲೈಫಲ್ಲೇ ಅವ್ರ ಒಂದು ಗೋಲ್ ಆಗಿರುತ್ತೆ. ನನಗಂಥ ಸಮಯ ಅಥವಾ ಅಂಥ ಅವಕಾಶ ಸಿಗಲಿ ಅಂತ ಅನ್ನುವಂಥದ್ದು. ಆದರೆ ಎಷ್ಟೊಂದು ಸಲ ನಮಗೆ ಅದು ಸಾಧ್ಯನೇ ಆಗಿರೋದಿಲ್ಲ. ಎಷ್ಟೊಂದು ಸಲ ಅದು ಖಂಡಿತ ಇನ್ನೇನು ಸಿಗುತ್ತೆ ಅನ್ನೋ ಅಂತಹ ಒಂದು ಪರಿಸ್ಥಿತಿಗೆ ಬಂದು ಕೈತಪ್ಪಿ ಹೋಗಿರುತ್ತೆ. ಅಂತಹ ಒಂದು ಅನುಭವ ಕೂಡ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೋ ಒಂದು ವಿಚಾರನ ನಾವು ಕೈ ಚೆಲ್ಲಿ ಕೂತು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ. ಖಂಡಿತವಾಗ್ಲೂ ಈ ಒಂದು ಅನುಭವನ ಆದಾಗ ಆಗುವಂತಹ ನೋವಿರುತ್ತಲ್ಲ, ಅದು ಅಷ್ಟಿಷ್ಟಲ್ಲ. ಹಾಗಂತೇಳಿ ನನಗೇನು ಈ ಥರ ಹಾಗೆ ಇಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಮನುಷ್ಯ ಅಂದಮೇಲೆ ಎಲ್ಲರೂ ಕೂಡ ತಪ್ಪು ಮಾಡೇ ಮಾಡ್ತೀವಿ. ಹಾಗೆ ಎಲ್ಲರೂ ಕೂಡ ಜೀವನದಲ್ಲಿ ಎಡವೋದು ಕೂಡ ಸಹಜನೇ. ಅದೇ ರೀತಿ ನಮಗೂ ಕೂಡ ಆಗುತ್ತೆ ಸ್ನೇಹಿತರೆ. ಆದರೆ ಒಂದು ಸಲ ಯೋಚನೆ ಮಾಡಿ ನೋಡಿ. ಈಗ ಒಂದು ಉದಾಹರಣೆ ಕೊಡೋದಾದರೆ ನಿಮ್ಮ ಆರೋಗ್ಯ ಅಂತಲೇ ಅಂದ್ಕೊಳ್ಳಿ, ಸರಿನಾ? ದುಡ್ಡು ಅಥವಾ ಕೆಲಸ, ಚಿನ್ನ, ಒಡವೆ ಏನೇನೋ ಇರ್ಬೋದು, ಅದೆಲ್ಲ ಸೆಕೆಂಡ್ರಿ, ಸರಿನಾ? ಅದು ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲದಕ್ಕಿಂತ ತುಂಬ ಮುಖ್ಯ ಇರೋದು ನಿಮ್ಮ ಆರೋಗ್ಯ, ಸರಿನಾ? ಇವಾಗಿನ ಕಾಲದಲ್ಲಂತೂ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ ಡಾಕ್ಟರ್ಸ್ಗೆ, ಹಾಸ್ಪಿಟಲ್ಗೆ ಎಷ್ಟು ದುಡ್ಡು ಕೊಟ್ಟರೂ ಕೂಡ ಎಷ್ಟೊಂದು ಸಲ ನಮ್ಮ ಆರೋಗ್ಯನ ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂಥದ್ರಲ್ಲಿ ಕೈಲಿರುವಂತಹ ಚೆನ್ನಾಗಿರೋ ಆರೋಗ್ಯನ ಹಾಳು ಮಾಡಿಕೊಂಡು ಆಮೇಲೆ ಅದು ಹಾಳಾದ್ಮೇಲೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ತುಂಬಾ ಪರದಾಡಬೇಕಾಗುತ್ತೆ. ಹಾಗಾಗಿ ನಾನು ಹೇಳೋದೇನಕ್ಕಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಬೆಸಿಟಿ ಅನ್ನುವಂಥದ್ದು, ಹಾಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳಿರ್ಬೋದು ಹೆಣ್ಮಕ್ಳಿಗೆ. ಫಾರ್ ಎಕ್ಸಾಂಪಲ್ PCOD, ಥೈರಾಯ್ಡ್ ಇರ್ಬೋದು, ಅಥವಾ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಜಾಸ್ತಿ ಆಗೋದು, ಹೀಗೆ ಹಲವಾರು ಆರೋಗ್ಯ ಸಮಸ್ಯೆಗಳು ಹೆಣ್ಮಕ್ಳಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇವಾಗ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಏನು ಕಾರಣ? ನಮ್ಮ ಲೈಫ್ ಸ್ಟೈಲ್ ಅನ್ನುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದೇ ಇರುವಂಥದ್ದು, ಹಾಗೆ ಮೆಂಟಲಿ ತುಂಬಾ ಸ್ಟ್ರೆಸ್ ತಗೊಳ್ಳುವಂಥದ್ದು. ಸೊ ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಏನು ಅನ್ನೋದು ನಮಗೆ ಗೊತ್ತಿರುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಅಯ್ಯೋ ಬಿಡು ಏನಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದಾಗ ಕಾಮನ್ ಸಿಂಪ್ಟಮ್ ಒಂದು ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ತಿಂಗಳು 1-2 kg ವೆಯ್ಟ್ ಗೇನ್ ಆಗಿರ್ತೀರ ಅಂತ ಅಂದ್ಕೊಳ್ಳಿ. ಅಯ್ಯೋ ಇನ್ನು ಇಷ್ಟೇ ಆಗಿರೋದು ಅಲ್ವಾ, ಮೇ ಬಿ ನಾನು ಜಾಸ್ತಿ ತಿಂದಿರ್ಬೋದಲ್ವಾ, ಅದಕ್ಕೆ ಆಗಿದೆ ಅಷ್ಟೇ ಬಿಡು, ಏನಾಗಲ್ಲ, ಏನು ಜಾಸ್ತಿ ಆಗಿಲ್ಲ, 2 kg ಏನು ಮಹಾ ಅಂತ ಹೇಳಿ ಮತ್ತೆ ಅದೇ ಒಂದು ಕೆಟ್ಟ ಅಭ್ಯಾಸನ ಫಾಲೋ ಮಾಡ್ಕೊಳ್ತಾ ಹೋಗ್ತೀವಿ. 2 ಇರೋದು 4 ಆಗುತ್ತೆ, 4ರಿಂದ 10 ಆಗುತ್ತೆ, 10ರಿಂದ 12, 15 ಇದೇ ಥರ ಆಗ್ಬಿಡುತ್ತೆ. ಆವಾಗ ನಮಗೆ ಎಲ್ಲರೂ ಕೂಡ ನಮ್ಮನ್ನು ಹಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅಲ್ವಾ. ನಿಮಗೆ ಸಿಕ್ಕಂತಹ ಅವಕಾಶನ, ಸಮಯನ ಉಪಯೋಗಿಸ್ಕೊಳ್ದೆ ನಿಮ್ಮ ಲೈಫ್ ಸ್ಟೈಲ್ನ ಅಥವಾ ನಿಮ್ಮ ಲೈಫ್ನ ಗುರಿನ ನೀವು ಚೇಂಜ್ ಮಾಡ್ಕೊಂಡಾಗ ಎಲ್ಲರೂ ಕೂಡ ನಿಮ್ಮನ್ನ ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ನೀನೇನು ಬೆಳವಣಿಗೆ ಆಗಿಲ್ಲ, ಅಥವಾ ನೀನೇನು ಈ ಥರ ಇದೆಯಾ, ಹಾಗೆ ಹೀಗೆ ಅಂತ. ಆವಾಗ ನಮಗೆ ಆ ಒಂದು ಸಮಯ ಅಥವಾ ಅವಕಾಶದ ಬೆಲೆ ಏನು ಅಂತ ಹೇಳಿ ಅರ್ಥ ಆಗ್ತಾ ಹೋಗುತ್ತೆ. ಯೋಚನೆ ನಾನು ಆವಾಗಲೇ ಇದನ್ನ ಸರಿಪಡಿಸ್ಕೋಬೇಕಿತ್ತು. ಸೊ ಆ ಟೈಮಲ್ಲಿ ನನಗೆ ಚಾನ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ನಾನು ತುಂಬಾ ಚೆನ್ನಾಗಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೋದಿತ್ತು. ಆದರೆ ಇವಾಗ ಲೈಫ್ ಇನ್ನೂ ಡಿಫಿಕಲ್ಟ್ ಆಗ್ತಾ ಇದೆ. ಇವಾಗ ನಾನು ಸ್ಟೆಪ್ಸ್ನ ತೊಗೊಳಕ್ಕಾಗ್ತಾ ಇಲ್ವಲ್ಲ, ಆವಾಗ ಸಿಕ್ಕಂತಹ ಚಾನ್ಸ್ ಇವಾಗ ಯಾಕೆ ನನಗೆ ಸಿಗ್ತಾ ಇಲ್ಲ. ಈ ಥರ ನಾವು ಚಿಕ್ಕ ಪುಟ್ಟ ವಿಚಾರದಲ್ಲೇ ಸರಿ ಮಾಡ್ಕೊಳ್ಳುವಂಥದ್ದನ್ನ ದೊಡ್ಡ ಸಮಸ್ಯೆ ಮಾಡ್ಕೊಂಡು ಬಿಡ್ತೀವಿ. ಸೊ ಎಷ್ಟೆಷ್ಟೋ ಚಿಕ್ಕ ಪುಟ್ಟ ಅವಕಾಶಗಳಿಂದ ನಮ್ಮ ಜೀವನ ದಿಕ್ಕನ್ನೇ ನಾವು ಬದಲಿಸ್ಕೋಬೋದು. ಆದರೆ ಆ ಅವಕಾಶಗಳ ವ್ಯಾಲ್ಯೂ ಏನು ಅನ್ನೋದು ನಮಗೆ ಅರ್ಥ ಆಗೋದು ಸ್ವಲ್ಪ ತಡ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದುವರೆಗೂ ನೀವು ಈ ಮಿಸ್ಟೇಕನ್ನು ಮಾಡಿದರೆ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದೇ ಜೀವನದಲ್ಲಿ ಇನ್ನು ಇರುವಂತಹ ಸಿಚುವೇಶನ್ಸ್ನ ಇರ್ಬೋದು, ಅಥವಾ ಬರುವಂತಹ ಅವಕಾಶ ಅಥವಾ ಸಮಯನ ಇರ್ಬೋದು, ಕರೆಕ್ಟಾಗಿ ಉಪಯೋಗಿಸ್ಕೊಂಡು ನಿಮ್ಮ ಲೈಫಿನ ಒಂದು ಗುರಿ ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಇನ್ನೂ ಒಂದು ವಿಚಾರ ಏನಪ್ಪ ಅಂತಂದರೆ,
ಯಾವತ್ತೇ ಆಗ್ಬೋದು. ನಾವು ರಿಗ್ರೆಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಎಷ್ಟು ವಿಚಾರಗಳಿಗೆ ಅದನ್ನ ನೀವು ಸೀರಿಯಸ್ಸಾಗಿ ತೊಗೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.